ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರ ಕೊಪ್ಪಳ. ಕೊಪ್ಪಳ ಲೋಕಸಭಾ ಚುನಾವಣಾ ರಣಕಣ ಹೇಗಿದೆ? ಎಲೆಕ್ಷನ್ ಜ್ವರ ಯಾವ ರೀತಿಯಾಗಿದೆ? 15 ವರ್ಷಗಳ ಬಿಜೆಪಿಯ ಭದ್ರಕೋಟೆಯನ್ನ ಛಿದ್ರ ಮಾಡುತ್ತಾ ಕಾಂಗ್ರೆಸ್ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ಮತದಾರರೇ ಕೊಡಬೇಕಾಗುತ್ತೆ. ಕಾರಣ ಈಗ ಕಾಂಗ್ರೆಸ್ಗೆ ಅಲ್ಲಿ ಗೆಲುವಿನ ಸಾಧ್ಯತೆಗಳ ಬಗ್ಗೆ ಮಾತನಾಡೋದಾದ್ರೆ ಗ್ಯಾರಂಟಿಗಳ ವಿಚಾರ ವರ್ಕೌಟ್ ಆಗತ್ತಾ? ಕ್ಷೇತ್ರದಲ್ಲಿ ಗೇಮ್ ಚೇಂಜ್ ಮಾಡ್ತಾರಾ ಶಾಸಕ ಜನಾರ್ದನ ರೆಡ್ಡಿ ಅವರ ಪಕ್ಷ ಕೆಆರ್ಪಿಪಿ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಯಾಕಂದ್ರೆ ಈ ಸಲ ಅವರು ಗೆಲುವನ್ನ ಸಾಧಿಸಿದ್ದಾರೆ ಗಂಗಾವತಿಯಲ್ಲಿ. ಅದು ಕೂಡ ಫ್ಯಾಕ್ಟರ್ ಆಗತ್ತಾ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಮತ್ತು ಇಲ್ಲಿ ಈಗಾಗಲೇ ಬಿಜೆಪಿಯನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಒಂದಷ್ಟು ಬಲಹೀನತೆಯನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ. 15 ವರ್ಷಗಳಿಂದ ಒಂದು ರೀತಿ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥದ್ದು. ಆದ್ರೆ ಇನ್ನೊಂದು ಕಡೆ ಲಿಂಗಾಯತ ಮತ್ತು ಇತರೆ ಸಮುದಾಯಗಳ ಬೆಂಬಲ ಕೂಡ ಇರೋದ್ರಿಂದ, ನರೇಂದ್ರ ಮೋದಿ ವರ್ಚಸ್ಸು ಇರೋದ್ರಿಂದ ವರ್ಕೌಟ್ ಆಗುವಂತಹ ಸಾಧ್ಯತೆಗಳು ಬಗ್ಗೆ ಎರಡು ಫ್ಯಾಕ್ಟರ್ ತುಂಬಾ ಮೇಜರ್ ಆಗಿ ಕನ್ಸಿಡರ್ ಆಗ್ತಾ ಇತ್ತು. ಅಂದ್ರೆ ಲಿಂಗಾಯತರು 5 ಲಕ್ಷ ಇದ್ರು, ಅದರಲ್ಲಿ ಯಡಿಯೂರಪ್ಪನವರ ಏನೋ ಒಂದು ಇನ್ಫ್ಲೂಯೆನ್ಸ್ ತುಂಬಾ ದೊಡ್ಡ ಮಟ್ಟದಲ್ಲಿತ್ತು. ಅದೇ ಕಾರಣಕ್ಕೆ ಅಲ್ಲಿ ಏನು ಹಾಲಿ ಏನು ಕಳಿಸಲ ಇದ್ದಂತ ಏನು ಮೊದಲ ಬಾರಿಗೆ ಕರಡಿ ಸಂಗಣ್ಣ ಅವರು ಸ್ಪರ್ಧೆ ಮಾಡೋಕ್ಕಿಂತ ಮುಂಚೆ ಮೊದಲಿದ್ದಂತ ಏನು ಬಿಜೆಪಿಯ ನಾಯಕರನ್ನ ಬಿಟ್ಟು ಅವ್ರಿಗೆ ಟಿಕೆಟ್ ಕೊಡಿಸೋಲ್ಲಿ ಯಶಸ್ವಿ ಆಗಿದ್ರು. ಆ ನಾಯಕರು ಏನು ಕಾಂಗ್ರೆಸ್ಗೆ ಹೋಗಿದ್ರು ಆ ಸಂದರ್ಭದಲ್ಲಿ, ಆದರೆ ಶಿವರಾಮೇಗೌಡರು. ಆದರೆ ಈಗಿನ ಸಂದರ್ಭದಲ್ಲಿ ಕಳೆದ ಏನು 3 ಏನು ಅವಧಿಯಲ್ಲಿ ಆಯ್ಕೆಯಾಗಿರುವಂಥ ಕರಡಿ ಸಂಗಣ್ಣ ಅವರಿಗೆ ಅಂಥದ್ದೇ ಒಂದು ಏನು ಪೂರಕ ವಾತಾವರಣ ಇದೆ ಆದರೆ ಖಂಡಿತ ಇಲ್ಲ. ಯಾಕಂದ್ರೆ ಈಗಾಗಲೇ ಅಲ್ಲಿ ಕಾಂಗ್ರೆಸ್ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸ್ಕೊಂಡಿದೆ. 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇದೆ, ಒಂದರಲ್ಲಿ ಬಿಜೆಪಿ ಇದೆ, ಒಂದರಲ್ಲಿ ಏನು ರೆಡ್ಡಿ ಅವರು ಗೆದ್ದಿದ್ದಾರೆ ಗಂಗಾವತಿಯಲ್ಲಿ. ಹೀಗಾಗಿ ದೊಡ್ಡನಗೌಡ ಬಿಟ್ಟರೆ ಬಿಜೆಪಿಯಲ್ಲಿ ಯಾವ ಏನು ಕ್ಷೇತ್ರದಲ್ಲೂ ಕೂಡ ಬಿಜೆಪಿಯ ಪ್ರಾಬಲ್ಯ ಇಲ್ಲ ಇವಾಗ. ಜೊತೆಗೆ ಗ್ಯಾರಂಟಿಯ ಬಲ ಕೂಡ ಇದೆ. ಹಾಗಾದ್ರೆ ಅದಷ್ಟೇನಾ ಅಂತ ನೋಡಿದ್ರೆ 2014ರಲ್ಲೂ ಕೂಡ ಇದೇ ರೀತಿ ಇತ್ತು ಪರಿಸ್ಥಿತಿ. ಅವಾಗಲೂ ಕೂಡ ಬಿಜೆಪಿಗೆ ಏಕೈಕ ಶಾಸಕರಿದ್ರು. ಆದರೆ ಅವಾಗ ಗೆಲ್ಲುವಂತ ಒಂದು ಸಾಧ್ಯತೆಗಳು ಯಾಕೆ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತು ಅಂದ್ರೆ ಮೋದಿಯವರ ವರ್ಚಸ್ಸು ಮತ್ತು ಯಡಿಯೂರಪ್ಪನವರ ಏನು ಲಿಂಗಾಯತ ಅಸ್ಮಿತೆ ಇದೆಲ್ಲವೂ ಕೂಡ ವರ್ಕ್ ಆಗಿತ್ತು. ಆದರೆ ಈ ಸಲ ಅಂಥದ್ದೊಂದು ಏನು ಸಾಧ್ಯತೆಗಳು ಮತ್ತು ಶಕ್ತಿ ಖಂಡಿತ ಕರಡಿ ಸಂಗಣ್ಣ ಅವ್ರಿಗಿಲ್ಲ. ಈ ಹಿನ್ನೆಲೆಯಲ್ಲಿ ಟಿಕೆಟ್ನ ಬದಲಾವಣೆ ಮಾಡಬೇಕು ಅನ್ನೋ ಲೆಕ್ಕಾಚಾರಗಳಿದೆ. ಬೇರೆ ಬೇರೆ ಹೆಸರುಗಳು ಬರ್ತಾ ಇದೆ. ಕಾಂಗ್ರೆಸ್ ಅಲ್ಲಿ ರಾಜಶೇಖರ ಹಿಟ್ನಾಳು 30,000 ಅಂತರ ಏನು ಮತಗಳ ಅಂತರದಿಂದ ಅಷ್ಟೇ ಸೋತಿರುವಂಥ ಹಿಟ್ನಾಳು ಮುಂಚೂಣಿಯಲ್ಲಿದ್ದಾರೆ. ಟಿಕೆಟ್ ಅಲ್ಲಿ ಅವ್ರಿಗೆ ಸಿಗುವಂಥ ಚಾನ್ಸಸ್ ಇದೆ ಅನ್ನುವಂಥ ಎಲ್ಲ ಲೆಕ್ಕಾಚಾರಗಳಿದೆ. ಅದೇ ಲೆಕ್ಕಾಚಾರ ಒಂದಷ್ಟು ಪ್ರವಾಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಸಂಗಣ್ಣ ಅವರಿಗೆ ಟಿಕೆಟ್ ಸಿಗುತ್ತಾ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಕೊಡುವಂಥ ಒಂದು ಏನು ಹಿರಿಯರ ಸಾಲಿನಲ್ಲಿ ಅವರು ಕೂಡ ಇದ್ದಾರೆ ಅನ್ನುವಂಥ ಚರ್ಚೆ ಕೂಡ ಇದೆ. ಅಂತಹ ಸಂದರ್ಭದಲ್ಲಿ ಏನು ಬದಲಾದ ಏನು ಅಭ್ಯರ್ಥಿ ಮತ್ತು ಮೋದಿಯವರ ವರ್ಚಸ್ಸು ಮತ್ತು ಏನು ಸ್ಥಳೀಯ ಲೆಕ್ಕಾಚಾರಗಳ ಆಧಾರದಲ್ಲಿ ಕಾಂಗ್ರೆಸ್ನ ಒಂದು ಸಾಧ್ಯತೆಗಳು ಮತ್ತು ಬಿಜೆಪಿಯ ಏನು ಉಳಿಸಿಕೊಳ್ಳುವಂಥ ಪ್ರಯತ್ನಗಳು ಕಾಣಬಹುದು. ಕಾಂಗ್ರೆಸ್ಗೆ ನಮಿತಾ, ನಿಮಗೆ ವಿಧಾನಸಭೆ ಚುನಾವಣೆಯಲ್ಲಿ ಸಂಗಣ್ಣ ಕರಡಿ ಅವರು ತನ್ನ ಸೊಸೆಗೆ ಕೊಪ್ಪಳದ ಟಿಕೆಟ್ ಕೊಡಿದ್ರೆ ನಾನು ಪಕ್ಷ ತೊರೆತೀನಿ, JDS ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ರು. ಆದರೂ ಕೂಡ ಚುನಾವಣೆಯಲ್ಲಿ ನಿಂತರು. ಎಲ್ಲ ಒಂದು ಕಡೆ ಅಲ್ಲಿ ಸಂಗಣ್ಣ ಕರಡಿ 5 ಲಕ್ಷ ಲಿಂಗಾಯತರ ಕಾರಣಕ್ಕಾಗಿ ಎಲ್ಲ ಒಂದು ಕಡೆ ನಮ್ಮ ಸೊಸೆ ಗೆಲ್ಲಿಸ್ಬೋದು ಅಂತೇಳಿ ವಿಶ್ವಾಸ ಇಟ್ಕೊಂಡ್ರು. ಅದು ಆಗಲಿಲ್ಲ. ಅಲ್ಲಿ ರಾಘವೇಂದ್ರ ಹಿಟ್ನಾಳ್ ಅವರು ಗೆದ್ರು. ಆ ಮುಖಾಂತರ ಅಲ್ಲಿ ಒಂದು ಮೆಸೇಜ್ ಪಾಸ್ ಆಯಿತು. ಇಲ್ಲಿ ಸಂಗಣ್ಣ ಕರಡಿ ಅವರ ರಾಜಕೀಯ ಹವಾ ಕಡಿಮೆ ಆಗ್ತಿದೆ, ಒಂದು ಮೆಸೇಜ್ ಪಾಸ್ ಆಗಿರುವಂಥದ್ದು. ನಿಮಗೆ ಅಲ್ಲಿ 5 ಲಕ್ಷ ಲಿಂಗಾಯತರಿದ್ದಾರೆ, ಅಟ್ ದ ಸೇಮ್ ಟೈಮ್ 4 ಲಕ್ಷ ಕುರುಬಿದ್ದಾರೆ, ಅಟ್ ದ ಸೇಮ್ ಟೈಮ್ 3 ಲಕ್ಷ ಅಲ್ಪಸಂಖ್ಯಾತರು ಇರ್ತಕ್ಕಂಥದ್ದು. ಈಗ ಸಂಗಣ್ಣ ಕರಡಿ ಅವರಿಗೆ ಟಿಕೆಟ್ ಕೊಡಲಿಕ್ಕೆ ಹೈಕಮಾಂಡ್ಗೆ ಮನಸ್ಸಿಲ್ಲ. ಒಂದು ವೇಳೆ ಸಂಗಣ್ಣ ಕರಡಿ ಅವರಿಗೆ ಹೈಕಮಾಂಡ್ ಏನಾದರೂ ಬಿಜೆಪಿಯಿಂದ ಟಿಕೆಟ್ ಕೊಡಲಿಲ್ಲ, ಅವರು ರೆಬಲ್ ಆಗಿ ನಿಲ್ಲೋ ಸಾಧ್ಯತೆ ಇದೆ, ಅಥವಾ ಕಾಂಗ್ರೆಸ್ಗೆ ಬೆಂಬಲ ಕೊಡೋ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಈಗಾಗಲೇ ಸಂಗಣ್ಣ ಕರಡಿ ಅವರಿಗೆ 3 ಬಾರಿ ಅವಕಾಶವನ್ನು ಕೊಟ್ಟಿದ್ದ ಕಾರಣಕ್ಕಾಗಿ ಡಾಕ್ಟರ್ ಬಸವರಾಜ್ ಸೇರಿದಂಥ ಅನೇಕರಲ್ಲಿ ಈಗ ಪೈಪೋಟಿ ಇರ್ತಕ್ಕಂಥದ್ದು. ಇನ್ನು ಕಾಂಗ್ರೆಸ್ಗೆ ಮೊದಲು ಹೇಳಿದಾಗ ರಾಜಶೇಖರ ಹಿಟ್ನಾಳ್ರವರು ಅವ್ರ ಮಗ ಪ್ರೆಸೆಂಟ್ MLA ಇದೆ, ರಾಘವೇಂದ್ರ ಹಿಟ್ನಾಳ್ರವರು MLA ಇದ್ದಾರೆ. ಅವರು ಕಳೆದ ಬಾರಿ 30,000 ಅಂತಂದರೆ ಅದು ಲೋಕಸಭೆ ಚುನಾವಣೆ ಲೆಕ್ಕಾಚಾರ ಅದು ಭಾಳಷ್ಟು ಕಡಿಮೆ ಅಂತರದ ಸೋಲು ಅಂತ ಕರಿಬೋದು. ಹಾಗಾಗಿ ಅಲ್ಲಿ ಅಮರೇಗೌಡ ಬಯ್ಯಾಪುರ ಕೂಡ ಇರ್ತಕ್ಕಂಥ. ಯಾಕಂತೇಳಿದ್ರೆ ನಿಮಗೆ ಲಿಂಗಾಯತ ಮತಗಳಲ್ಲಿ ಡಿವೈಡ್ ಆದ್ರೆ ಮಾತ್ರ ಅಲ್ಲಿ ಕಾಂಗ್ರೆಸ್ ಗೆಲ್ಲೋಕೆ ಸಾಧ್ಯ ಅನ್ನೋದು ಲೆಕ್ಕಾಚಾರ ಇರ್ತಕ್ಕಂಥದ್ದು. ಅಮರೇಗೌಡ ಬಯ್ಯಾಪುರ ಕೂಡ ಈಗಾಗಲೇ ಕುಷ್ಟಗಿಯಲ್ಲಿ ಸೋತಿರೋ ಕಾರಣಕ್ಕಾಗಿ ಅವರಿಗೆ ಇದೊಂದು ಅವಕಾಶ ಕೊಡಬೇಕಂತ ಚರ್ಚೆ ಆಗ್ತಿರುವಂಥದ್ದು. ಯಾಕಂತೇಳಿದ್ರೆ ಇಲ್ಲಿ ರಾಜಶೇಖರ ಹಿಟ್ನಾಳ್ರವರು ಅವರ ಪುತ್ರ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಟಿಕೆಟ್ ಕೊಟ್ಟಿದ್ದ ಅವರು MLA ಆಗಿರುವಂಥದ್ದು. ಹಾಗಾಗಿ ಇಲ್ಲಿ JDS ಪಾತ್ರ ಏನು ಅಂತ ಇಲ್ಲಿ ನೋಡಬೇಕಾಗುತ್ತೆ. ಯಾಕಂತಂದರೆ JDS ತನ್ನದೇ ಆದ ಅಲ್ಲಿ ಮತಗಳು ಇರ್ತಕ್ಕಂಥ ಕೊಪ್ಪಳ ಜಿಲ್ಲೆಯಲ್ಲಿ ಈಗಾಗಲೇ ಚಂದ್ರಶೇಖರ್ ಸಿವಿದ್ದಾರೆ. NDA ಅಲಯನ್ಸ್ ಆಗಿರೋ ಕಾರಣಕ್ಕಾಗಿ ಅಲ್ಲಿ ಬಿಜೆಪಿ ಅಭ್ಯರ್ಥಿ ನಿಂತರೆ JDSನ ಓಟ್ಗಳು ಶಿಫ್ಟ್ ಆಗ್ತಾವೆ ಇವರಿಗೆ ಅನ್ನೋದು ಲೆಕ್ಕಾಚಾರ. ಯಾಕಂತೇಳಿದ್ರೆ ಅಲ್ಪಸಂಖ್ಯಾತ ಮತಗಳು ಮತ್ತು ಕುರುಬ ಮತಗಳು, ಪರಿಶಿಷ್ಟ ಮತಗಳು ಒಂದು ಸೈಡ್ ಆದರೆ ಅಲ್ಲಿ ಬಿಜೆಪಿ ಕಷ್ಟ ಅಂತಲೇ ಹೇಳಲಾಗ್ತದೆ. ಸದ್ಯಕ್ಕೆ ಅಲ್ಲಿ 50-50 ಫೈಟ್ ಇರ್ತಕ್ಕಂಥದ್ದು ಅಲ್ಲಿ ಬಿಜೆಪಿ ಮತ್ತು ಸಿದ್ದರಾಮಯ್ಯ ಅವರು ಕೂಡ ನಿಂತು ಸೋತಿದ್ರು. ಅವರು ಕೂಡ ಗೆಲ್ಲಕ್ಕಾಗಲಿಲ್ಲ. ಅವರನ್ನ ಸೋತಿದ್ದು ಶಿವರಾಮೇಗೌಡರು. ಸೊ ಅಂತವ್ರಿಗೆ ಟಿಕೆಟ್ ಸಿಕ್ಕಿರಲಿಲ್ಲ ಪ್ರಶ್ನೆ. ಆದ್ರೆ ಇವಾಗ ಸಿದ್ದರಾಮಯ್ಯ ಅವರು ಏನು ರಾಘವೇಂದ್ರ ಹಿಟ್ನಾಳ್ಗೆ ತುಂಬಾ ಆಪ್ತರು.
ಅಂದರೆ ರಾಘವೇಂದ್ರ ರೆಡ್ಡಿ. ಆ ಹಿನ್ನೆಲೆಯಲ್ಲಿ ಏನಾದರೂ ಏನೋ ತಂದೆಯವರು ಟಿಕೆಟ್ ಕೊಡಿಸ್ಲಿಕ್ಕೆ ಸಾಧ್ಯ ಅನ್ನೋ ಎಲ್ಲ ಲೆಕ್ಕಾಚಾರ ನಡೀತಾ ಇದೆ. ಆದರೆ ಎಷ್ಟರ ಮಟ್ಟಿಗೆ ನೋಡಬೇಕು. ನಿಮಗೆ 8 ಕ್ಷೇತ್ರಗಳಲ್ಲಿ ಅಲ್ಲಿ ಒಂದೇ ಕ್ಷೇತ್ರದಲ್ಲಿ ಬಿಜೆಪಿ ಇರ್ತಕ್ಕಂಥದ್ದು, ಮತ್ತಿನ್ನು ಉಳಿದಿರ್ತಕ್ಕಂಥ 6 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇದೆ, ಒಂದು ಕ್ಷೇತ್ರದಲ್ಲಿ ಜನಾರ್ದನ್ ರೆಡ್ಡಿ ಗೆದ್ದಿದ್ದಾರೆ. ಆದರೆ ಜನಾರ್ದನ್ ರೆಡ್ಡಿ ಗಂಗಾವತಿ MLA ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಕೂಡ ಲೆಕ್ಕಾಚಾರ. ಮತ್ತು ಅಲ್ಲಿ ಒಂದು 40,000 ರೆಡ್ಡಿ ಜನಾಂಗದ ಓಟ್ಗಳಿರ್ತಕ್ಕಂಥ ಮತ್ತು ಗಂಗಾವತಿಯ ಶಾಸಕರಾಗಿದ್ದರೆ ಅವ್ರು ಯಾರಿಗೆ ಬೆಂಬಲ ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯ. ಮತ್ತೊಂದು ಕಡೆ ಈಗ ಕಡೆಯಿಂದ ಆನಂದ್ ಸಿಂಗ್ ಕೂಡ ಟ್ರೈ ಮಾಡ್ತಿದ್ದಾರೆ. ಬಟ್ ಈಗ ಅಂತ ಚರ್ಚೆ ಆಗ್ತಿದೆ. ಆದ್ರೆ ಆನಂದ್ ಸಿಂಗ್ ಈಗ ರಾಜಕೀಯವಾಗಿಲ್ಲ ಒಂದ್ ಕಡೆ ಅಜ್ಞಾತವಾಸದಲ್ಲಿದ್ದಾರೆ ಅಂತೆಲ್ಲ ಕೂಡ ಹೇಳಲಾಗ್ತದೆ. ಎಲ್ಲೂ ಕೂಡ ಅವರು ಬರ್ತಾ ಇಲ್ಲ, ಅದು ಕೂಡ ಕಾರಣ. ಹಾಗಾಗಿ ಇಲ್ಲಿ ಮೋದಿ ಅಲೆಯ ಮೇಲೆ ಏನಾದರೂ ಚುನಾವಣೆ ನಡೆದ್ರೆ, ಮೋದಿಯ ಮುಖದ ಮೇಲೆ ಚುನಾವಣೆ ನಡೆದ್ರೆ ಕಾಂಗ್ರೆಸ್ಗೆ ಗ್ಯಾರಂಟಿ ಮತ್ತು ಮಹಿಳಾ ಮತದಾರ 8 ಲಕ್ಷ ಇರ್ತಕ್ಕಂಥದ್ದು ಮತ್ತು ಅಲ್ಪಸಂಖ್ಯಾತರು ಕೈ ಹಿಡಿಬೇಕು. ಕುರುಬರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿದ್ರಿಂದ ಈ ಸರಿ ಇದು ಅವರ ಇಮೇಜ್ಗೆ ಧಕ್ಕೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಏನಾದರೂ ಒಂದು ಸೈಡ್ ಆದರೆ ಇಲ್ಲಿ ಕಾಂಗ್ರೆಸ್ಗೆ ಹೊರವಾಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಕೊಪ್ಪಳ ಕ್ಷೇತ್ರದಲ್ಲಿ 50-50 ಏನು ಸದ್ಯದ ಹೌದೌದು 50-50 ಕಾಂಗ್ರೆಸ್ ಬಿಜೆಪಿ ನಡುವೆ ಪೈಪೋಟಿ ಕಾಣಿಸ್ತಿರುವಂಥದ್ದು. ಓಕೆ, ಸೊ ಇವತ್ತಿನ 3 ವಿಚಾರಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ. ಇದು ಇವತ್ತಿನ ಚುನಾವಣಾ ಚದುರಂಗ. ನಾಳೆ ಮತ್ತಷ್ಟು ವಿಚಾರಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.